ഒരു ടെസ്റ്റ് നടത്തും ആദ്യം. അതിനുശേഷം ഡൈവ് ഫസ്റ്റ് നീരിനെ ಗಾಡಿ ಇದೆ ಅಣ್ಣ. ನಮಸ್ತೆ ಸ್ನೇಹಿತರೆ, ನಿನ್ನೆ ನಮಗೆ ಒಂದು 12 ಗಂಟೆಗೆ ಕರೆ ಬರ್ತದೆ. ನಾವು ಕುಶಾಲನಗರದ ಮಡಿಕೇರಿ ಹತ್ರ ನಿನ್ನೆ ಒಂದು ಬಾಡಿ ತೆಗೆದಿದ್ದೇವೆ. ಅಷ್ಟೊತ್ತಿಗೆ ನಮ್ಮ ಇಲ್ಲಿನ SP ಅವರು DSP ಅವರು ಫೋನ್ ಮಾಡಿದ್ದಾರೆ, ಈಶ್ವರವರೇ ಬಂದು ಇಲ್ಲಿನ ಒಂದು ನೋಡಿ ಅಂತ. ಅದರಿಂದ ನಾವು ನಮ್ಮ ಟೀಮ್ಗೆ ನಾವು ನಿನ್ನೆ ರಾತ್ರಿ ಹೇಳಿದಾಗ ಎಲ್ಲ ರೆಡಿಯಾಗಿದ್ದಾರೆ. ಅಷ್ಟೊತ್ತಿಗೆ ನಮಗೆ ರಾತ್ರಿ ಹೊರಡಿ ಬೆಳಿಗ್ಗೆ ಬಂದಿದ್ದೇವೆ ಇಲ್ಲಿಗೆ. ಇಲ್ಲಿ ಬಂದಾಗ ನೀರಿನ ಹರಿವು ಕರೆಂಟ್ ತುಂಬ ಇದೆ. ಆದರೆ ಆ ನೀರಿನ ಕರೆಂಟಿಂದ ನಮಗೆ ಇಂಥ ಸವಾಲುಗಳು ಅಡೆತಡೆಗಳು ತುಂಬ ಇದೆ. ಇಂಥದ್ದೆಲ್ಲ ತುಂಬ ಕಡೆ ಮಾಡಿದ್ದೇವೆ. ಅದರಿಂದ ಇಲ್ಲಿ ನಮಗೆ ಲಾರಿ ಇದ್ದ ಪಾಯಿಂಟ್ ಎಲ್ಲಿದಂತ ನಮಗೆ ತಿಳಿಸಿದ್ದಾರೆ. ಅಲ್ಲಿ ಮುಳುಗಿ ನೋಡಬೇಕು. ಯಾಕೆ ಸುಮಾರು ಅದರಲ್ಲಿ 30 ಅಡಿ ಇರ್ಬೋದು, 40 ಅಡಿ ಇರ್ಬೋದು ಆಳದಲ್ಲಿ. ಕೆಲವು ಕಬ್ಬಿಣ ಸಲಕಿ ಮತ್ತು ಏನೆಲ್ಲ ತಗಡು ಸೀಟು ಎಲ್ಲ ಇದೆ ಅಡಿಯಲ್ಲಿ. ಅದರಿಂದ ಅಲ್ಲಿ ಕೂಲಂಶಕವಾಗಿ ಮಾಡಬೇಕು. ಯಾಕೆಂದರೆ ನಾವು ಅಲ್ಲಿ ಕೆಳಗೆ ಮಾಡುವಾಗ ಏನು ಕಣ್ಣಿಗೆ ನಮಗೆ ಗೋಚರಿಸೋದಿಲ್ಲ. ಆವಾಗ ನಾವು ನೀರು ಆಳದಲ್ಲಿ ನಾವು ವರ್ಷಜನದಲ್ಲಿ ಮುಟ್ಟಬೇಕಾಗ್ತದೆ. ಹೌದು, ನೀವು ಹೇಳಿದಂಗೆ ಇಲ್ಲಿ 12 ದಿನದಿಂದ ಬಿಟ್ಬಿಟ್ಟಿರುವ ನಮ್ಮ ಮಿಲಿಟರಿ ಪಡೆ ಹಾಗೂ SDRF, ಫೈರ್ ಸರ್ವಿಸ್, NDRF, ಫೈರ್ ಸರ್ವಿಸ್ ಎಲ್ಲ ಸಿಕ್ಕಿದ್ದಾರೆ. ಈಗ ಮಾತಾಡಿದ್ದಾರೆ ಅವರೆಲ್ಲ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಹೋಗುವಂತ ಹೇಳಿದ್ದಾರೆ. ಆದರೆ ಸಹ ನಾವು ನಮಗೆ ಬೇಕಾದ ಅವರಲ್ಲಿ ನಮ್ಮ ಮಿಲಿಟರಿ ಆಗಲಿ ಫೈರ್ ಬ್ರಿಗೇಡ್ ಆಗಲಿ ಅವರನ್ನು ಒಂದೊಂದು ಜನ ನಾವು ತಗೊಂಡು ನಾವು ನೀರಾಡಿಗೆ ಹೋಗುವಾಗ ಅವರ ಮುಖಾಂತರ ನಾವು ಕೆಳಗಡೆ ಹೋಗ್ತೇವೆ. ಅಲ್ಲಿ ಯಾವುದೇ ಈಗ ಮಳೆ ತುಂಬ ಬರೋದ್ರಿಂದ ನೀರು ಕೆಸರು ಮಿಶ್ರಿತವಾಗಿ ನೀರು ಬರ್ತಾ ಉಂಟು. ನೀರು ಆಳದಲ್ಲಿ ನೀರಿನ ಹರಿವು ಸಹ ಜಾಸ್ತಿ ಇದೆ. ಅದರಿಂದ ನಾವು ಬೇರೆ ಕಡೆ ಹೇಗೆ ನಾವು ನೀರಾಳದಲ್ಲಿ ನಿಲಜಲಾಗಿ ಮಾಡಿದ್ದೆ ಅದೇ ರೀತಿ ಇಲ್ಲಿ ಸಹ ಕಷ್ಟಕರವಾಗಿದೆ. ಯಾಕೆಂದರೆ ಅಡಿಯಲ್ಲಿ ತುಂಬ ಕಬ್ಬಿಣದ ಸಲಕಿಯ ಮತ್ತು ಮೇಲ್ಗಡೆ ತಗಡು ಸೀಟು ಅಲ್ಲ ಎಲ್ಲ ಐಟಮ್ಗಳು ಅಡಿಯಲ್ಲಿದೆ. ಅವಾಗ ನಾವು ಅಲ್ಲಿ ನೋಡಬೇಕಾಗ್ತದೆ. ಟೋಟಲ್ ಎಷ್ಟು ಜನ ತಂಡ ಇರ್ತಾರೆ? ನಮ್ಮ ತಂಡದಲ್ಲಿ 8 ಜನ ಇದ್ದಾರೆ. ಈ ಕಾರ್ಯಾಚರಣೆ ಮುಗಿದ ತನಕ ಇಲ್ಲಿ ಇರ್ತೇವೆ ನಾವು. ನಿಮಗೆ ಹೋಪ್ ಇದೆ ಟೋಟಲ್ ನೀವು ಇದಾಗ್ತದಂತ? ಅಲ್ಲ, ನನಗೆ ಭರವಸೆ ಜನಗಳ ಒಂದು ಆಶೀರ್ವಾದ. ಜನಗಳ ಯಾಕೆಂದರೆ ಕೆಳಗಡೆ ಅರ್ಜುನ್ ಎಂಬ ಯುವಕ ನೀರು ಆಳದಲ್ಲಿ ಇದ್ದಾನಂತ ಇನ್ನೂ ಸಹ ಜೀವಂತವಾಗಿದ್ದು ಜನಗಳಿಗೆ ಗೊತ್ತು. ಆದರೆ ಅದು ಸಿಗಲಿ ಫಸ್ಟ್ ನಮಗೆ ಫೈಂಡ್ ಔಟ್ ಆಗಲಿ ಯಾವುದು ಗಾಡಿ ಎಲ್ಲಿದೆ ಅಂತ ಹೇಳಿ. ಅದರಿಂದ ಲೋಕಲ್ ಮತ್ತು 3 ಜನ ಬೇರೆ ಇದ್ದಾರೆ, ಅವರು ಸಹ ಸಿಕ್ಕಿಲ್ಲ ಅವರ ಮೃತದೇಹ. ಅದರಿಂದ ಅವರ ಮೃತದೇಹ ಹುಡುಕಬೇಕು. ಮತ್ತು ಆ ಗಾಡಿ ಒಳಗಡೆ ಇರುವ ಅರ್ಜುನ ಗಾಡಿ ಎಲ್ಲಿದೆ ಅಂತ ಗೊತ್ತಾದರೆ ಅರ್ಜುನ್ ಅದರ ಒಳಗಡೆ ಇರ್ತಾರೆ. ಅದರಿಂದ ಆ ಗಾಡಿ ಸಹ ಹುಡುಕಬೇಕು. ನಾವು ತುಂಬ ಕಷ್ಟಪಟ್ಟು ಕೆಳಗಡೆ ನೀರಾಳದಲ್ಲಿ ಮೊದಲು ನಮ್ಮ ಲೋಕಲ್ ಜನ ಯಾರು